ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಸಂಗೀತ ಗೆಲ್ಬೇಕು. ಈಗ ಪ್ರತಾಪ್ ಹೇಳಿದ್ರಿ ಇಬ್ರು ಗೆಲ್ಬೇಕು. ಇಬ್ರು ಚೆನ್ನಾಗಿ ಆಡ್ತಿದ್ದಾರೆ. ಅವನು ಒಂಥರ ಇದ್ರಾಗ ಗೇಮ್ ಆಡ್ತಿದ್ದಾನೆ, ಮೈಂಡ್ ಗೇಮ್ ಆಡ್ತಿದ್ದಾನೆ. ಇವಳು ಎಲ್ಲಾರ ಇದ್ರಿಗೂ ಚೆನ್ನಾಗಿ ಮಾತಾಡ್ಕೊಂಡು ಆಟ ಆಡ್ತಿದ್ದಾಳೆ. ಯಾರು ಗೆಲ್ಬೇಕು? ತನಿಷಾ ಗೆಲ್ಬೇಕು. ಏನಕ್ಕೆ? ತನಿಷಾ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಫೈನಲ್ ಆಗಿ ಒಬ್ಬರು ಗೆಲ್ಬೇಕು. ನಮ್ ಬಾಸ್ ವರ್ತೂರ್ ಸಂತೋಷ್ ಅವರೇ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಎಲ್ಲಾರ್ಗು ಕಿಂಗ್ ಮೇಕರ್ ವರ್ತೂರ್ ಸಂತೋಷ್ ಅವರು. ಜೈ ಹಳ್ಳಿಕಾರ್. ಯಾರು ಗೆಲ್ಬೇಕಪ್ಪಾಜಿ? ವರ್ತೂರ್ ಸಂತೋಷ್. ಯಾಕಪ್ಪಾಜಿ? ಅವರು ಇದ್ದಿದ್ದು ಡೈರೆಕ್ಟ್ ಆಗಿ ಹೇಳ್ತಾರೆ. ಸಂಗೀತ ಹೌದು ನೋಡ್ದ, ಅವ್ರ ಕೈಲೂ ಅದೇ ಬಂದಿದ್ದು. ಯಾರು ಗೆಲ್ಬೇಡ್ದು ಮೇಡಮ್? ಯಾರು ಗೆಲ್ಬೇಡ್ದು ಅಂದ್ರೆ ಆತರ ವಿನಯ್ ಅಂಡ್ ನಮ್ರತ. ಇನ್ನು ಕಾರ್ತಿಕ್ ಸೊ ಸಂಗೀತ ಇಂದ ಬಿದ್ದಿಲ್ಲ. ಇವಾಗ ನಮ್ರತ ಅದಕ್ಕೆ ಕಟ್ ಆಯ್ತಲ್ವಾ? ಅದೇ ನಮ್ರತ ಇದ್ದೀವಿ. ಇದ್ರ ಒಪ್ಪಿಗೆ ಸರಿನಾ ತಪ್ಪ? ತಪ್ಪು. ಯಾಕೆ? ಅವ್ರ ಕೈ ಕೊಟ್ರು ಅಂತ ಇವ್ರನ್ನ ಇಟ್ಕೊಳ್ಳೋದು ಸರಿನಾ? ಹಂಗೆ ಹೇಳಿ ಸರಿನಾ? ನೋ, ಸರಿ ತಪ್ಪು. ಓಕೆ. ಈಗ ಕಾರ್ತಿಕ್ ಇರ್ಬೇಕಾ ಹೋಗ್ಬೇಕಾ? ಕೊನೆವರೆಗೂ ಇರ್ಲಿ. 5 contestants ಅಲ್ಲಿ ಬರ್ಲಿ ಅವರು. ಓಕೆ. ವಿನಯ್ ಸ್ವಲ್ಪ ತಪ್ಪೆ ಬೈತಾರೆ, ಇದು ಸರಿನಾ ತಪ್ಪ? ತಪ್ಪು. ಆತರ ಎಲ್ಲ ಬೈಬಾರ್ದು. ಯಾರಾದ್ರೂ ಅಷ್ಟೇ ಅಲ್ವಾ, ನಾವಾದ್ರೂ ಅಷ್ಟೇ ಅಲ್ವಾ. ಆತರ ಎಲ್ಲ ಬೈಯೋದ್ ಸರಿ ಇಲ್ಲ. ಅಲ್ಲ ಮೇಡಮ್, ಅವ್ನು ಸೈಲೆಂಟ್ ಆಗಿ ಇದ್ಕೊಂಡು ಸೈಲೆಂಟ್ ಕಿಲ್ಲರ್ ತರ ಆಟ ಆಡ್ತಿದ್ದಾನೆ ಅಂತ. ಹೌದು, ಮೈಂಡ್ ಗೇಮ್ ಅದೇ ಅಲ್ವಾ ಬೇಕಾಗಿರೋದು ಬಿಗ್ ಬಾಸ್ಗೆ. ಯಾರು ಗೆಲ್ಬೇಕು? ಸಂಗೀತ. ಸಂಗೀತ ಗೆಲ್ಬೇಕು. ಅಂಡ್ ಸೆಕೆಂಡ್ ಪ್ರತಾಪ್. ಯಾರು ಗೆಲ್ಬೇಕು? ತನಿಷಾ ಗೆಲ್ಬೇಕು. ಏನಕ್ಕೆ? ತನಿಷಾ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಫಸ್ಟ್ ಇಂದಲೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಗೆಲ್ಲೋ ಅಂತ ಎಲ್ಲ ಅಬಿಲಿಟಿ ಇದೆ ಅವರಿಗೆ. ಸೊ ಅವ್ರು ಗೆಲ್ಬೇಕು. ಗರ್ಲ್ಸ್ ಅಲ್ಲಿ ಯಾರು ಗೆಲ್ಬೇಕು? ಗರ್ಲ್ಸ್ ಅಲ್ಲಿ ತನಿಷಾ ಗೆಲ್ಬೇಕು. ಸೊ 8 ಜನ ಇದ್ದಾರೆ ಇವಾಗ. 8 ಜನದಲ್ಲಿ ಯಾರು ಅಷ್ಟು ಪರ್ಫಾರ್ಮೆನ್ಸ್ ಆಡ್ತಿದ್ದಾರೆ? ಇಲ್ಲ, ಎಲ್ರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಲ್ರೂ ಚೆನ್ನಾಗಿ ಆಟ ಆಡ್ತಾರೆ. ಸಂಗೀತ ಇರ್ಬೇಕಾ ಹೋಗ್ಬೇಕಾ? ಸಂಗೀತ ಇರ್ಬೇಕು. ಲಾಸ್ಟ್ 3 ಕನ್ಸಿಸ್ಟೆಂಟ್ ಯಾರು? ಪ್ರತಾಪ್, ಸಂಗೀತ ಮತ್ತೆ ತನಿಷಾ ಬರ್ಬೇಕು. ಇಲ್ಲ, ಪ್ರತಾಪ್ ಮೇಲೆ ವಿನಯ್ ಮೊನ್ನೆ ಜೋರಾಗಿ ವಿನಯ್ ತುಂಬಾ ಒಳ್ಳೆಯವರೇ. ಆದ್ರೆ ಅಲ್ಲಿ ಜಗಳ ಆಗುತ್ತಲ್ಲ, ಅವಾಗ ರಿಯಾಕ್ಟ್ ಮಾಡ್ಬಿಡ್ತಾರೆ. ಗೊತ್ತಾಗ್ದೇ ರಿಯಾಕ್ಟ್ ಮಾಡ್ಬಿಡ್ತಾರೆ. ಇಷ್ಟು ದಿನ ಕಾರ್ತಿಕ್ ಸಂಗೀತ ಹಿಂದೆ ಬಿದ್ದಿದ್ರು, ಇವಾಗ ನಮ್ರತ ಹಿಂದೆ ಬಿದ್ದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅವರು ಇಬ್ರು ಫ್ರೆಂಡ್ಸ್. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಸರ್ ವಿನಯ್ ಅವ್ರು ಗೆಲ್ಬೇಕು. ನೆಕ್ಸ್ಟ್ ನಮ್ ಬಾಸ್ ವರ್ತೂರ್ ಸಂತೋಷ್ ಅವರೇ ಗೆಲ್ಬೇಕು. ಏನು ಗೆಲ್ಬೇಕು? ಹೇಳಿ, ಏನು ಗೆಲ್ಬೇಕು? ಸ್ವಲ್ಪ ಜನಗಳು ಒಳ್ಳೇದ್ ಮಾಡ್ಲಿ. ಅವ್ರಿಗೆ ಅವ್ರು ಗೆಲ್ಕೊಂಡು ಅವ್ರ ಮನೆ ತುಂಬಿಸ್ಕೊಳ್ಳೋದ್ ಬೇಡ. ಪಾಪ ಯಾರು ಇರಲ್ಲ ಗೊತ್ತಾ, ಏನು ಇರಲ್ಲ ಗೊತ್ತಾ. ಅವ್ರಿಗೆ ಸ್ವಲ್ಪ ಗೆದ್ದಿರೋ ಕಾಸಲ್ಲಿ ಏನಾರ ಸ್ವಲ್ಪ ಅವ್ರ ಹೊತ್ತೆ ಪಾಡ್ಗೆ ಏನಾರ ಮಾಡ್ಲಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಪಾಪ ಜನಗಳು ನೋಡ್ಕೊಳ್ಳಿ. ಪಾಪ ಅವ್ರ ಬಗ್ಗೆ ಮಾತಾಡ್ತೀವಿ ನಮ್ಗಂತ ಅವ್ರೇನ್ ನಮ್ಗೆ ಸಪೋರ್ಟ್ ಮಾಡೋದ್ ಬೇಡ. ದೇವ್ರು ಕೈ ಕಾಲೆಲ್ಲ ಚೆನ್ನಾಗಿ ಕೊಟ್ಟವನೇ, ದುಡ್ಕೊಂಡು ತಿಂತೀವಿ ನಾವು. ಜನಗಳಿಗೆ ಪಾಪ ಏನು ಇಲ್ದಿರಲ್ಲ ಗೊತ್ತಾ. ಅಲ್ಲಿ ಇಲ್ಲಿ ಪಾಪ ಬಂದ್ಕೊಂಡಿರ್ತಾರೆ ಗೊತ್ತಾ. ಅವ್ರಿಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಲಿ. ಅವರು ಯಾರು ಫಿಲಮ್ ಆಕ್ಟರ್ಗಳು ಏನು ಮಾಡ್ತಾ ಇಲ್ಲ ಬಂದು ಇಲ್ಲಿ. ಪಾಪ ಜನಗಳಿಗೆ ಚೆನ್ನಾಗಿ ಮಾಡ್ಲಿ ಅವರು. ನಮ್ ಬಾಸ್ ವರ್ತೂರ್ ಸಂತೋಷ್ ಅವರೇ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಎಲ್ಲಾರ್ಗು ಕಿಂಗ್ ಮೇಕರ್ ವರ್ತೂರ್ ಸಂತೋಷ್ ಅವರು. ಜೈ ಹಳ್ಳಿಕಾರ್. ಓಕೆ. ವಿನಯ್ ಅವರು ಗೆಲ್ಬೇಕು ಅಂತ ಅಂದ್ಬಿಟ್ಟು ಹೇಳೋದಲ್ಲ, ತುಂಬಾ ಜಾಸ್ತಿ ವೇಗದಾಗ್ಲಿ ಇದಾಗ್ಲಿ ಪ್ರತಾಪ್ ಸರ್ ಮನ್ಸಲ್ಲಿರೋದು ಓಪನ್ ಆಗಿ ಹೇಳ್ಬಿಡ್ಬೇಕು ಸರ್. ಚೆನ್ನಾಗಿರೋ ಸ್ವಲ್ಪ ನಮ್ ಬಾಸ್ ವರ್ತೂರ್ ಸಂತೋಷ್ ಅವ್ರು ಗೆಲ್ಲಿ ಅಣ್ಣ. ಯಾರು ಗೆಲ್ಬೇಕಪ್ಪಾಜಿ? ವರ್ತೂರ್ ಸಂತೋಷ್. ಯಾಕಪ್ಪಾಜಿ? ಅವರು ಇದ್ದಿದ್ದು ಡೈರೆಕ್ಟ್ ಆಗಿ ಹೇಳ್ತಾರೆ. ಚೆನ್ನಾಗಿ ಆಡ್ತಾರೆ. ಈ ವಾರದಲ್ಲಿ ಫುಲ್ಲು ಲೀಡಿಂಗ್ ಅಲ್ಲಿ ಇದ್ದಾರೆ. ಅವ್ರು ಗೆಲ್ಬೇಕು. ಮತ್ತೆ ಈಗ ವರ್ತೂರ್ ಸಂತೋಷ್ ಆಟ ಆಡ್ತಿಲ್ವಾ? ಈ ವಾರದಿಂದ ಆಡ್ತಿದ್ದಾರೆ. ಹೋದ ವಾರ ಡಮ್ಮಿ ಇದ್ರು, ಈ ವಾರದಿಂದ ಆಡ್ತಿದ್ದಾರೆ, ಪರವಾಗಿಲ್ಲ. ಓಕೆ. ಸೊ ವರ್ತೂರ್ ಸಂತೋಷ್ಗೆ ಅಲ್ಲ, ಬೆಂಕಿ ಅವರು ವರ್ತೂರ್ ಸಂತೋಷ್ ಇಷ್ಟಪಡ್ತಾರ ಪಡ್ತಿಲ್ವಾ ಅಪ್ಪಾಜಿ? ಅದು ಅವ್ರವ್ರ ಬಿಟ್ಟು ಸ್ವಾಮಿ, ನಮ್ಗೆಲ್ಲ ಗೊತ್ತಾಗಲ್ಲ ಅವೆಲ್ಲ. ಅಲ್ಲಿ ಬಿಗ್ ಬಾಸ್ ಮನೇಲಿ ಇವರು ಸಂಗೀತ ಅವ್ರು ಹೋಗ್ಬೇಕು. ಓಕೆ. ಈಗ ಮೊನ್ನೆ ಜಗಳ ಆಯ್ತು ಪ್ರತಾಪ್ ವಿನಯ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ವಿನಯ್ ಅವ್ರು ಸ್ವಲ್ಪ ಗಂಚಲಿ ಮಾತುಗಳು ಜಾಸ್ತಿ. ಅವ್ರು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ಅವರು ಬರ್ಬೋದು ಮುಂದೆ. ಅವ್ರು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಅವರು ಕೆಟ್ಟೋಗ್ರಾಗ್ತಾರೆ ಎಲ್ಲಾರು. ವಿನಯ್ ಗೆಲ್ಬೇಕಾ ಬೇಡವಾ? ವಿನಯ್ ಬರ್ಬೇಕು. ಚೆನ್ನಾಗಿ ಎಲ್ಲಾರ ಹತ್ರ ಚೆನ್ನಾಗಿರ್ಬೇಕು ಅವರು. ಹುಡುಗಿರಲ್ಲ ಯಾರು ಗೆಲ್ಬೇಕು? ಹುಡುಗರಲ್ಲಿ ನಮ್ರತ. ಈಗ ಕಾರ್ತಿಕ್ ಸಂಗೀತ ಹಿಂದೆ ಬಿದ್ದಿದ್ರು. ಸೊ ಇವಾಗ ನಮ್ರತ ಹಿಂದೆ ಬಿದ್ದಿದ್ದಾರೆ. ಏನ್ ಹೇಳ್ತೀರಪ್ಪ? ಅವೆಲ್ಲ ಕ್ರಶ್ ಒಂದಿನ ಅಷ್ಟೇ ಅದೆಲ್ಲ. ಆಮೇಲೆ ಅದು ಅವ್ರ ಪಾಡು ಅವರು, ಇವ್ರ ಪಾಡು ಇವರು. ಯಾರು ಇರ್ಬೇಕಪ್ಪ 8 ಜನದಲ್ಲಿ? ಯಾರು ಇರ್ಬೇಕು? ನೆಕ್ಸ್ಟ್ ವೀಕ್ ಯಾರು ಹೋಗ್ಬೇಕು? ನನ್ನ ಪ್ರಕಾರ ನಮ್ರತ ಇಲ್ಲ ಅಂದ್ರೆ ತುಕಾಲಿ ಹೋಗ್ತಾರೆ ಏಪ್ರಿಲ್. ಓಕೆ.